ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಎಲ್ಲಿದ್ದೀನಿ ಅಂದ್ರೆ ಜಯನಗರಲ್ಲಿ ಇದ್ದೀನಿ. ಆ್ಯಂಡ್ ಎಲ್ಲಿ ಬಂದಿದ್ದೀನಿ ಅಂದ್ರೆ ಜಯನಗರಲ್ಲಿ ಕಹಳೆಗೆ ಬಂದಿದ್ದೀನಿ. ನನ್ನ ಫ್ರೆಂಡ್ ನಾನು ಹಾಗೆ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ನಾವು ಕಹಳೆಗೆ ಬಂದಿದ್ದೀವಿ. ತುಂಬಾ ದಿನ ಆದ್ಮೇಲೆ ವೆಯ್ಟ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ವಿ. ಅದಕ್ಕೆ ಫೈನಲ್ ಆಗಿ ಇವತ್ತಿಲ್ಲಿ ಕರ್ಕೊ ಬಂದಿದ್ದಾಳೆ ನನ್ನನ್ನ. ಇವತ್ತಿನ ಇಲ್ಲಿ ಪಾರ್ಟಿ ಬಂದು ಅವಳದೇ ಗೈಸ್, ನಂದಲ್ಲ. ಎಲ್ಲಾನು ಅವಳೇ ಪೇ ಮಾಡ್ತಾ ಇರೋದು, ನಾನಲ್ಲ. ಅವಳು ನಂಗೆ ಆಕ್ಚುಲಿ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಇವತ್ತು ಪಾರ್ಟಿ ಕೊಡಿಸ್ತಿದ್ದಾಳೆ. ಇಲ್ಲಿಂದ ನಾವು ನೆಕ್ಸ್ಟ್ ಜುಮ್ಕಾಗೋ ಶಾಪ್ ಇದೆ ಅಲ್ವಾ, ಅಲ್ಲಿ ಹೋಗ್ತೀವಿ ತಗೊಳಕ್ಕೆ ಗೈಸ್. ಅದನ್ನು ಅವಳೇ ಕೊಡಿಸ್ತಾಳಂತೆ. ಅದೇನೋ ನಂಗೆ ಗೊತ್ತಿಲ್ಲ, ಅದ್ ಯಾಕೆ ನನ್ ಮೇಲೆ ಅಷ್ಟೊಂದು ಪ್ರೀತಿ ಆಗಿದೆ ಅವಳಿಗೆ ಅಂತ ನಂಗೆ ಗೊತ್ತಿಲ್ಲ. ಅವಳು ಆಕ್ಚುಲಿ ಬೇರೆ ಯಾರು ಅಲ್ಲ, ಫ್ರೆಂಡ್ ಅಂದ್ರೆ ಲೈಕ್ ನನ್ನ ಇಂಜಿನಿಯರಿಂಗ್ 4 ವರ್ಷದ ರೂಮ್ ಮೇಟ್, ಸೋ ಕಾಲ್ಡ್ ಚೈಲ್ಡ್ ಅಂತ. ಇವಳೇ ನನ್ನ ಕರಾಳಿಯಾಗಿ ಹೋಗೋಣ ಅಂತ ಕರ್ಕೊಬಂದು ಕಾಫಿ ಕುಡಿತಾ ಇದ್ದಾಳೆ. ನನಗೆ ಕಾಫಿ ಎಲ್ಲ ಇಷ್ಟ ಇಲ್ಲ, ಬಟ್ ತಗೊಂಡಿದ್ದೆ. ಇವಳಿಗೋಸ್ಕರ ಕಾಫಿ ತಗೊಂಡಿದ್ದು, ಬಿಕಾಸ್ ನನಗೆ ಕಾಫಿ ಇಷ್ಟ ಅಲ್ಲ. ನಾವೇನಿದ್ರು ಉತ್ತರ ಕರ್ನಾಟಕದವರು ಟೀ ಮಾತ್ರ ಕುಡಿಯೋದು, ಕಾಫಿ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಎಷ್ಟು ಕಾಫಿ ಆಗಿದೆ ಶಾಪಿಂಗ್ ಸ್ಟ್ರೀಟ್ ಅಂದ ತಕ್ಷಣ ನಿಮ್ಗೆಲ್ರಿಗೂ ನೆನಪಾಗದೆ ಕಮರ್ಷಿಯಲ್ ಸ್ಟ್ರೀಟ್. ಬಟ್ ನಾನು ಇವತ್ತಿರೋದು ಜಯನಗರ್ 4th ಬ್ಲಾಕ್ ಶಾಪಿಂಗ್ ಸ್ಟ್ರೀಟ್ ಅಲ್ಲಿ. ನನಗೆ ಕಾರ್ನ್ ಇಷ್ಟ ಅಂತೇಳಿ ಇವಳು ನನಗೆ ಕಾರ್ನ್ ಕೊಡಿಸ್ತಾ ಇದ್ದಾಳೆ. ಥ್ಯಾಂಕ್ ಯು. ಇವಳೇ ಒಂದು ಚೈಲ್ಡ್ ಗರ್ಲ್ಸ್, ಇವಳಿಗೆ ಮತ್ತೆ ಇದು ಬೇರೆ ಕೊಡಿಸು ಅಂತ ಇದನ್ನ ಬೇರೆ ತಗೊಂಡವಳೆ. ನಾನು ಟೈಮ್ ಆಗೋಯ್ತು ಗೈಸ್, ಅದಕ್ಕೆ ಊಟ ಮಾಡೋಣ ಅಂತೇಳಿ ನಾವು ಹೋಗಿ ಪಾಕಶಾಲೆಯಲ್ಲಿ ಊಟ ಮಾಡ್ಕೊಂಡ್ವಿ. ಅಲ್ಲಿಂದ ಅವಳಿಗೆ ಆಟ ಹೊತ್ತು ಕಳಿಸಿ ಅವಳಿಗೊಂದು ಬಾಯ್ ಹೇಳಿ ನೆಕ್ಸ್ಟ್ ನಾನು ಕೂಡ ಆಟ ಹೊತ್ಕೊಂಡು